224 ಕ್ಷೇತ್ರದಲ್ಲಿ ಪ್ರತಿದಿನ ಸಿಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು BN ರವಿಕುಮಾರ್ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅಂದರೆ ವರ್ಷದಲ್ಲಿ ಒಂದು ಬೆಳಗಾಂ ಅಧಿವೇಶನ 3 ದಿವಸ ತಿರುಪ್ತಿ ಬಿಟ್ಟರೆ ಇನ್ನು ಪ್ರತಿ ನೈಟು ನನ್ನ ಮನೇಲಿ ಇರ್ತೀನಿ. ಬೆಳಗ್ಗೆ ಸಿಗ್ತೀನಿ, ರಾತ್ರಿ 10 ಗಂಟೆಗೆ ಬಂದರೂ ಸಿಗ್ತೀನಿ ನಾನು. ತಾವು ತುಂಬ ದೈವ ಭಕ್ತರು ಆಗಿದ್ರೆ, ತುಂಬ ದೇವ್ರನ್ನ ನಂಬುವಂಥವ್ರು. ಇವತ್ತು ನಾವಿವೆಲ್ಲ ಸ್ಥಾನಕ್ಕೆ ಬರೋಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿಯವರು. ಅವರು ಒಂದು ದೈವಭಕ್ತಿ, ಅವರು ಒಂದು ದುಡಿಮೆ, ಅವ್ರ ಶ್ರಮ, ಇವತ್ತು ನಾವು ಈ ಸ್ಥಾನದಲ್ಲಿದ್ದೀವಿ. ನಾನು ಮೊದಲನೇದು ನಮ್ಮ ತಾಯಿ ಮಾತು, ಯಾವತ್ತೂ ಅವ್ರ ವಿರುದ್ಧವಾಗಿ ನಾನು ಹೋಗಲ್ಲ. ನಮ್ಮ ತಾಯಿ, ತಂದೆ, ಗುರು, ನಮ್ಮ ದೇವೇಗೌಡರು, ಈ 3 ಪಾಲನೆ ಮಾಡಿದ್ದೀನಿ. ಇನ್ನು ಬಿಟ್ಟು ಇನ್ನು ಯಾರು ಹರಿಹರ ಬ್ರಹ್ಮನ್ ಹೇಳಿದ್ರು ನಾನೇನು ಕೇಳೋದಿಲ್ಲ. ಹಾಗೆ ನಿಮ್ಮ ಸಹೋದರರ ನಡವಳಿಕೆಯನ್ನು ಗಮನಿಸ್ತಾ ಇದ್ದೆ. ನಾನು ಕೇಳಿದ್ದೀನಿ, ಅವ್ರದ್ದೇನು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಥರ ಇದ್ದಾರಪ್ಪ ಅಂತ ಒಂದು ಮಾತು ಕೇಳ್ತಾ ಇದ್ದೆ. ಹೆಂಗೆ ಈ ಬಾಂಡೇಜ್ ಬಗ್ಗೆ ಏನು? ಸರ್, ಈಗ ನಾವು ಎಲ್ಲ ಕಡೆ ಇವತ್ತು ಪ್ರತಿ ಕುಟುಂಬನ ನಾವು ಅಬ್ಸರ್ವ್ ಮಾಡ್ತೀರಿ. ನನಗೆ ಒಂದು ಹೆಮ್ಮೆ ವಿಚಾರ ಏನಂದರೆ, ಇವತ್ತು ನಾವು 3 ಜನ ಅಣ್ಣ ತಮ್ಮಂದರು ಒಟ್ಟು ಕುಟುಂಬದಲ್ಲಿದ್ದೀರಿ. ಏನೇ ಮಾಡಬೇಕಾದ್ರೂ ಅವ್ರು ನನ್ನ ಗಮನಕ್ಕೆ ತರದಿರಿ ಏನು ಮಾಡಲ್ಲ. 20 ವರ್ಷ ನಾವು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಖರ್ಚು ಮಾಡ್ತೀನಿ. ಭಾಳಷ್ಟು ಕಷ್ಟ ಸಿಕ್ಕಾಕೊಂಡೆ. ಯಾವತ್ತೂ ನಮ್ಮ ತಾಯಿ ಆಗ್ಬೋದು, ನನ್ನ ತಮ್ಮಂದ್ರಾಗ್ಬೋದು, ನಮ್ಮ ಕುಟುಂಬದವ್ರು ಯಾಕೆ ಹಿಂಗೆ ಮಾಡಿದೆ ಅಂತ ಒಂದಿನ ಅವ್ರು ನನ್ನ ಮಾತು ಕೇಳಿಲ್ಲ. ಯಾಕೆ ಕೇಳಿಲ್ಲ ಅಂದರೆ, ಅವ್ರಿಗೆ ನನ್ನ ಮೇಲೆ ನಂಬಿಕೆ. ಏನೇ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತೈತೆ ಅಂತ. ಆ ನಂಬಿಕೆನ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನನಗೆ ಬೇಕು. ಆ ನಂಬಿಕೆನ ಉಳಿಸ್ಕೊಳ್ಳೋಂಥ ಕೆಲಸ ನಾನು ಮಾಡ್ತೀನಿ. ಇದು ಗ್ರೌಂಡ್ ರಿಯಾಲಿಟಿ. ಹೆಂಗಿತ್ತು ನಿಮ್ಮ ಈ ಬಾಲ್ಯದ ದಿನಗಳನ್ನು ನನಗೆ ಜ್ಞಾಪಿಸ್ಕೊಳ್ಬೇಕು ಅನ್ನೋ ಆಸೆ. ಯಾಕಂದರೆ ಸುಮ್ಮನೆ ಹೆಮ್ಮರ ಆಗಿರಲ್ಲ ಸರ್. ಈಗ ನಾವು ಜೀವನದಲ್ಲಿ ಏನೇನು ಕಷ್ಟಗಳು ನೋಡಬೇಕು ಎಲ್ಲ ನೋಡ್ಬಿಟ್ಟಿದ್ದೀನಿ. ನನಗಿನ್ನು ಕಷ್ಟ ಅನ್ನೋದೇ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ನೋಡ್ಬಿಟ್ಟಿದ್ದೀನಿ ನಾವು. ಇವತ್ತು ನಾನು ಕಷ್ಟ ಬಂತು ಅಂತೇಳಿ ನಾನು ನೋವು ತಿನ್ನೋನಲ್ಲ, ಇಲ್ಲ ಸುಖ ಬಂತು ಅಂತೇಳಿ ಆನಂದ ಪಡೋನಲ್ಲ. ಹಿರಿಯರು ಹಿಗ್ಗಲ್ಲ. ಇದು ರಿಯಾಲಿಟಿ. ಇಷ್ಟೊಂದು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರಲ್ಲ ನಿಮ್ಮ ಕ್ಷೇತ್ರದ ಜನ ಆಗಿರ್ಬೋದು, ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು. ಅಂದರೆ ಆ ಗುಣ ಸುಮ್ಮನೆ ಬರಲ್ಲ. ಇಂಥದನ್ನು ಫಾಲೋ ಮಾಡೋದ್ರಿಂದ ನಂಗೆ ಇಂಥ ಗುಣಗಳು ಬಂದಿದ್ದಾವೆ ಅಂತ ಹೇಳ್ಬೋದು ತಾವು. ಈಗ ನಂದು ಇಂಡಿವಿಜುವಲ್ ಲೈಫ್ ಅನ್ನೋದೇನಿಲ್ಲ. ಮೈನ್ ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಹೋಗ್ಬೇಕು ಅನ್ನೋದೇನಿಲ್ಲ. ನಾನು ಎಲ್ಲಕ್ಕೂ ಹೊಂದಾಣಿಕೆ ಆಗೋತೀನಿ. ನಾನು ಫ್ಲೆಕ್ಸಿಬಲ್ ಇದ್ದೀರಿ. ನಾವೆಲ್ಲಕ್ಕೂ ಹೊಂದಾಣಿಕೆ ಆಗೋತೀನಿ. ಆಮೇಲೆ ಮೇಯ್ನು, ನನಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಸರಿ ಬಿಡಪ್ಪ, ದೊಡ್ಡವ್ರು ಏನೋ ನೀವು ಪಾಡ್ಕೊಂಡು ನೀವು ಬದುಕೇಳ್ರಿ ಅಂತ ಬಿಟ್ಬಿಡ್ತಾಯಿದ್ರಿ. ಈ ಬಾಬಣ್ಣಗೆಲ್ಲ ಗೊತ್ತು, ನಮ್ಮ ತಾಲೂಕಲ್ಲಿ ನಾವು ಯಾರನ್ನು ಬೆಳೆಸಿದ್ರಿ, ಏನೇನು ಅಧಿಕಾರಗಳು ಕೊಟ್ರಿ ಎಲ್ಲ ರಿವರ್ಸ್ ಎಲ್ಲ ಹೇಳ್ತಾ ಇದ್ರು ಅವರೆಲ್ಲ. ಆದರೂ ನಾನು ಇಲ್ಲೇ ಅವ್ರ ಸುದ್ದಿ ಎತ್ತಲ್ಲ. ಏನೋ ಅವ್ರ ಹತ್ರ ಋಣ ತೀರಿಸ್ಬಿಟ್ಟಿದ್ದೀರಿ, ಇನ್ನು ಅವ್ರ ಸುದ್ದಿ ನಮ್ಗೆ ಬೇಡ. ತಿರ್ಗಿ ಒಂದ್ಸು ನನ್ನ ವಿರುದ್ಧ ಬಂದಮೇಲೆ ನಾನು ಅವ್ರ ಪ್ರಾಣ ಅವರು ತಿರುಗಿ ಅವ್ರನ್ನ ನಾನು ಮಾತಾಡಲ್ಲ. ಇದು ನನ್ನ ಒಂದು ಎಥಿಕ್ಸ್. ತತ್ವ ಸಿದ್ಧಾಂತಕ್ಕೆ ಬಹಳ ಹೌದು ಬೆಲೆ ಕೊಡ್ತೀರಿ. ವಿಶ್ವಾಸ ಇತ್ತೋ ಅವ್ರ ಕಾಲಿಗೆ ನಮಸ್ಕಾರ ಹಾಕಿ ಜೊತೆಲಿ ಮಾಡ್ಕೊಂತೀನಿ. ವಿಶ್ವಾಸ ಇಲ್ಲ, ಅವ್ರ ಸುದ್ದಿನೇ ಇತ್ತಲ್ಲ ನಾನು. ಇದೆಲ್ಲ ಯಾರು ನೋಡಿ ಕಲ್ತಿನಂದರೆ ನಮ್ಮ ಗುರುಗಳು ದೇವೇಗೌಡರು ನೋಡಿ ಕಲ್ತಿರೋದು. ಅವರು ಹೇಳ್ತಾರೆ, ನಿನ್ಗೆ ಅವೆಲ್ಲ ಅವ್ನ ಸುದ್ದಿನೇ ಎತ್ಬೇಡ, ಜನ ಆಯಿತು ನೀನಾಯಿತು, ಇಷ್ಟು ಓದ್ತಾರೆ. ನಮಗೇನು ಬೇಡವೋ ಅದು ಬೇಡ, ಏನು ಬೇಕೋ ಅವ್ರ ಜೊತೆ ಚೆನ್ನಾಗಿರೋಣ ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.